ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ ಕ್ಯಾರಿಯ ನಮ್ರತಾ ಗೌಡ ಹಾಗೂ ಕಾರ್ತಿಕ್ ಮಹೇಶ್ ಅವರು ಇವಾಗ ಯಾವ ಒಂದು ಶೂಟ್ ಮಾಡ್ತಿದ್ದಾರೆ, ಇಡೀ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವರ ಫೋಟೋಸ್ ಇವಾಗ ವೀಡಿಯೋಸ್ ಮತ್ತು ಫೋಟೋಸ್ ಎರಡು ಕೂಡ ಹರಿದಾಡ್ತಾ ಇದೆ. ಸೊ ಯಾವ ಒಂದು ಶೂಟ್ ಮಾಡ್ತಿದಾರೋ, ಅವರು ಸಿನಿಮಾ ಮಾಡ್ತಿದಾರಾ, ಮೂವಿ ಮಾಡ್ತಿದಾರಾ ಅಥವಾ ಸಾಂಗ್ ಮಾಡ್ತಿದಾರಾ ಏನು ಅಂತ ತುಂಬ ಕ್ವಶನ್ಸ್ ಎಲ್ಲ ಬರ್ತಾಯಿತ್ತು. ಸೊ ಇವಾಗ ಅವ್ರು ಏನು ಮಾಡ್ತಾರೆ ಏನು ಅಂತೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಏನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಕಾರ್ತಿಕ್ ಅವರು ಮತ್ತು ನಮ್ರತಾ ಅವರು ಸೊ ಬಿಗ್ ಬಾಸ್ ಮಾಡಿ ಸ್ಟಾರ್ಟಿಂಗಲ್ಲಿ ಅಷ್ಟು ಚೆನ್ನಾಗಿದ್ದೇ ಇದ್ರು ಹೋಗ್ತಾ ಅವರ ಇಬ್ಬರ ಬಾಂಡಿಂಗ್ ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ, ಫ್ರೆಂಡ್ಸ್ ಆಗ್ತಾರೆ. ಒಂದು ಸ್ವಲ್ಪ ಹೊರಗಡೆ ಕಾಂಟ್ರವರ್ಸೀಸ್ ಕೂಡ ಆಗುತ್ತೆ ಅವ್ರ ಮೇಲೆಲ್ಲ. ಬಟ್ ಸ್ಟಿಲ್ ಅವರು ಹೊರಗಡೆ ಬಂದಮೇಲೆ ಸಹ ಇನ್ನು ಒಳಗಡೆ ಹೇಗಿದ್ರು ಅದೇ ಥರ ಒಂದು ಬಾಂಡಿಂಗ್ನ ಮೇಂಟೈನ್ ಮಾಡಿ ಚೆನ್ನಾಗೇ ಇದ್ದಾರೆ, ಮಾತಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ಒಂದು ಆ್ಯಡ್ ಶೂಟಲ್ಲಿ ಅವ್ರನ್ನ ನಾವು ನೋಡ್ತಾ ಇದ್ದೀವಿ. ಸೊ ನಿನ್ನೆಯಿಂದಲೂ ನಡೀತಾ ಇದೆ ಆ್ಯಡ್ ಶೂಟು. ಸೊ ನಿನ್ನೆ ಡೇ 1 ಆಗಿತ್ತು, ಇವತ್ತು ಡೇ 2. ಸೊ 2 ದಿನವೂ ಆ ಆ್ಯಡ್ ಶೂಟ್ನ ಮಾಡ್ತಾ ಇದ್ದಾರೆ. ಸೊ ಯಾವ ಆ್ಯಡ್ ಶೂಟ್ ಅವ್ರು ಮಾಡ್ತಿರೋದು ಅಂತ ಅಂದರೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಬಗ್ಗೆ. ಸೊ ಗೋಲ್ಡ್ ಬಗ್ಗೆ ಅವರು ಒಂದು ಆ್ಯಡ್ ಶೂಟ್ ಮಾಡ್ತಿರೋದು. ಸೊ ಅವರಿಬ್ಬರೇ ಇಲ್ಲ, ಪ್ರೇಮ ಅವ್ರು ಕೂಡ ಇದ್ದಾರೆ ಅದರೊಳಗೆ. ಸೊ ಇವರಿಬ್ಬರ ಡ್ಯಾನ್ಸ್ನ ನಾವು ನೋಡ್ಬೋದು ಅದರೊಳಗೆ. ಪ್ರೇಮ ಅವರು ಕೂಡ ಅದರೊಳಗೆ ಆ್ಯಕ್ಟ್ ಮಾಡಿದ್ದಾರೆ, ಅಂದರೆ ಆ ಆ್ಯಡಲ್ಲಿ ಇದ್ದಾರೆ. ಬಟ್ ಇವರಿಬ್ಬರ ಮೇನ್ ಡ್ಯಾನ್ಸ್ ಎಲ್ಲ ಇದೆ, ಹಾಗೆ ಮದುವೆ ಎಲ್ಲ ಇದೆ ಆ ಆ್ಯಡ್ ಶೂಟಲ್ಲಿ. ಸೊ ಎಷ್ಟೊಂದು ಜನ ಆ ಫೋಟೋನೆಲ್ಲ ಹಾಕ್ಬಿಟ್ಟು ನಿಜವಾಗ್ಲೂ ಮದುವೆ ಆಗ್ತಿದ್ದಾರೇನೋ ಅಂತ ಅನ್ಕೊತಿದ್ರು. ಸೊ ನಿಜವಾಗ್ಲೂ ಮದುವೆ ಅಲ್ಲ, ಅದು ಆ್ಯಡ್ ಏನು ಆ್ಯಡ್ ಮಾಡ್ತಾರೆ. ಸೊ ಆ್ಯಡಲ್ಲಿ ಮದುವೆ ಆಗ್ತಿರೋದು. ಸೊ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಟಿ ವಿಲಿ ಕೂಡ ಬರ್ಬೋದು ಅನಿಸುತ್ತೆ ಆ ಒಂದು ಆ್ಯಡ್. ಸೊ ನೋಡೋಣ. ಕಾರ್ತಿಕ್ ಅವರು ಮತ್ತು ನಮ್ರತಾ ಅವರಂತೂ ಹೊರಗಡೆ ಬಂದು ಚೆನ್ನಾಗಿದ್ದಾರೆ. ಆ್ಯಕ್ಚುಲಿ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಅಲ್ಲಿದ್ದ ಜೋಡಿಗಳೇ ಬೇರೆ ಥರ ಇತ್ತು. ಸಂಗೀತ ಅವರು ಮತ್ತು ಕಾರ್ತಿಕ್ ಅವರು ಇದ್ದರು, ನಮ್ರತಾ ಅವರು ಮತ್ತು ಸ್ನೇಹಿತರು ಇದ್ದರು. ಬಟ್ ಹೊರಗಡೆ ಬಂದಮೇಲೆ ನಾವು ನೋಡ್ತಿದ್ದೀವಿ ಅವರು ಮಾತೇ ಆಡಿಸ್ತಿಲ್ಲ ಅಷ್ಟೊಂದು ಇಬ್ಬರ ಜೊತೆ ಒಬ್ಬರು. ಬಟ್ ನಮ್ರತಾ ಅವರು ಕಾರ್ತಿಕ್ ಅವರು ಮಾತಾಡಿಸ್ತಿದ್ದಾರೆ. ಸಂಗೀತ ಅವರಾಗಲಿ ಕಾರ್ತಿಕ್ ಅವರಾಗಲಿ ಅಷ್ಟಾಗಿ ಎಲ್ಲೂ ಒಟ್ಟಿಗೆ ಮಾತಾಡಿಲ್ಲ. ಸೊ ಯಾರ ಬಗ್ಗೆ ಯಾರೂ ಕೆಟ್ಟದಾಗೂ ಮಾತಾಡ್ಕೊಂಡಿಲ್ಲ. ಬಟ್ ಅವರು ಎಲ್ಲೂ ಕರೆಕ್ಟಾಗಿ ಮಾತಾಡಿರೋದನ್ನ ಎಲ್ಲೂ ನೋಡಿಲ್ಲ. ಸೊ ಮ್ಯೂಚುವಲ್ ಫಂಡ್ಸ್ಗೆ ಖಂಡಿತವಾಗ್ಲೂ ಬೇಜಾರಾಗಿದೆ ಈ ವಿಷಯ. ಬಟ್ ಅವ್ರಿಗೆ ಇಷ್ಟ ಇಲ್ಲ ಅಂದಾಗ ಮೋಸ್ಟ್ಲಿ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅನಿಸುತ್ತೆ ಅವರಿಂದ. ಬಟ್ ಇವಾಗ ಕಾರ್ತಿಕ್ ಅವರು ಆಗಲಿ ಅಥವಾ ನಮ್ರತಾ ಅವರಾಗಲಿ ಚೆನ್ನಾಗಿ ಒಂದು ಬಾಂಡ್ನ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಎಷ್ಟು ದಿನ ಹೋಗುತ್ತೆ ಏನು ಇದು ಅಂತ ನೋಡಬೇಕು ಇನ್ನು. ಸೊ ಇದೊಂದು ಲೈವ್ ಅಪ್ಡೇಟ್ಸ್ ಆಗಿತ್ತು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನ್ಸ್ ಇರೋ ರಕ್ಷಾ ರೆಡ್ಡಿ ಅಂತ ಡೈಲಿ ವೀಡಿಯೋಸ್ ಹಾಕ್ತಾಳೆ, ಮೇಕಪ್ ಕಂಟೆಂಟ್ಸ್ ತುಂಬಾ ಹಾಕ್ತಾಳೆ. ಸೊ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಹೋಗ್ಬಿಟ್ಟು ಒಂದ್ಸತಿ ಅವಳ ವೀಡಿಯೋ ಕೂಡ ಚೆಕ್ ಮಾಡಿ. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.